ಮತ್ತೆ ಇದು ಎಲ್ಲೆಲ್ಲಿ ಎಷ್ಟು ಬಹುಮಾನ ಆಗಿದೆ ಹೇಳಿ. ಮುಗ್ಲೋಳಿಲಿ ಸೆಕೆಂಡ್ ಬೈಕ್, ಹೆಬ್ಬುಲಿ ಕೈಲಿ ಬೈಕ್ ಕೊಡ್ದು, 3rd 4th 2nd 3rd ಪ್ರತಿ ಒಂದನ್ನು ಮುಟ್ಟಿದೀವಿ. ಇದೇ ಕಸಿ ರೈಸ್ ಒಳಗೆ ದೊಡ್ಡಮ್ಮನ ಹಾಕೊಂಡು ಫಸ್ಟೇ ಹೊಡೆದಿದೀವಿ ಹೆಬ್ಬಾಳಲ್ಲಿ. ನನಗೆ ಈ ರೈಸಿನ್ಕಿಂತ ಹೆಚ್ಚಾಗಿ ಮನೆ ಕೆಲಸ ಮಾಡುತ್ತೆ. ನನಗೆ ಹೋದ ವರ್ಷ 1,90,000 ಮೆಣಸಿಕಾಯಲ್ಲೇ ಬರೀ ಮಾಡ್ಕೊಟ್ಟಿದೆ. ಈ ವರ್ಷ ಮಿನಿಮಮ್ ಒಂದು 25ರಿಂದ 30 ಕ್ವಿಂಟಲ್ ಭತ್ತ ಆಗ್ಬೋದು ಅಟ್ಲು ಗದ್ದೆ ಹೊಡೆದು ಜಲಿಸಿ ಕೊಟ್ಟಿದೆ. ಯಾಕೆ ನನಗೆ ತಿನ್ನ ಅನ್ನನೂ ಮಾಡ್ಕೊಟ್ಟಿದೆ, ದುಡಿಮೆನೂ ಮಾಡ್ಕೊಟ್ಟಿದೆ. ಅದು ಕೆಲ್ಸಿನ ಮನೆಯಲ್ಲಿ 3 ದಿವಸ ಇದ್ದಾಗ್ಲೂ ನಾನು ಮೆಣಸಿಕಾಯಿನ ಹರ್ಕೊಂಡು ಹೋಗಿ ಗಾಡಿ ಕಟ್ತೆ ದೊಡ್ಡಮ್ಮನ ಕೈಯಲ್ಲಿ. ಅವತ್ತು ಸೆಕೆಂಡ್ ಪ್ರೈಸ್ ಹೊಡೆದಿದೆ. ಅದಕ್ಕೊಂದು ಖುಷಿ ಪಡ್ತೀನಿ. ಸ್ನೇಹಿತರೆ ಹೇಳಿಲ್ವಾ, ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಬಂದ ಧೀರ ಈ ಮಿನಿ ಬೆಂಗಳೂರು ಕರ. ಸ್ನೇಹಿತರೆ ನೋಡಿ, ನೀವೆಲ್ಲ ನನಗೆ ತುಂಬಾ ಇಷ್ಟಪಟ್ಟ ಸ್ನೇಹಿತರೆ, ಯಾವುದೇ ಒಂದು ವಿಡಿಯೋ ಬಿಟ್ಟರು ಒಂದೇ ಒಂದು ಕಮೆಂಟ್ ಮಾಡ್ತೀರಿ ಸ್ನೇಹಿತರೆ. ಏನ್ ಕಮೆಂಟ್ ಅಂದ್ರೆ ಸ್ನೇಹಿತರೆ, ಮಿನಿ ಬೆಂಗಳೂರು ಕರ ಎತ್ತಿನ ವಿಡಿಯೋ ಮಾಡಿ ನೋಡಿ ಸ್ನೇಹಿತರೆ. ಇವತ್ತು ನಿಮ್ಮೆಲ್ಲರ ಅಭಿರುಚಿಗೆ ತಕ್ಕಂತೆ ಮಿನಿ ಬೆಂಗಳೂರು ಎತ್ತಿನ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ಸ್ನೇಹಿತರೆ. ಈ ಮಿನಿ ಬೆಂಗಳೂರು ಕರ ಚಿಕ್ಕಮಗಳೂರು ಜಿಲ್ಲೆಯ ಗೌನಹಳ್ಳಿ ಗ್ರಾಮದ ಎತ್ತು ಸ್ನೇಹಿತರೆ. ಬನ್ನಿ, ಅದರ ಮಾಲೀಕರೆಲ್ಲ ಇದ್ದಾರೆ, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಲೋಕೇಶ್ ಅಂತ ಹೇಳಿ. ಲೋಕೇಶ್ ಅಂತ. ಸರ್, ಇವತ್ತು ಮಿನಿ ಬೆಂಗಳೂರು ಎತ್ತಿನ ವಿಡಿಯೋ ಮಾಡಿ ಅಂತ ಸಾವಿರಾರು ಜನ ನನಗೆ ಕಮೆಂಟ್ ಮಾಡಿದ್ರು. ಸರ್, ಅವರಿಗೆಲ್ಲ ಈ ಎತ್ತಿನ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ. ನಾವು ಇದನ್ನ ತಂದಿದ್ದು ಹುಟ್ಟೂರು ಬೆಂಗಳೂರೇ. ಹಾ. ಅದು ಬಂದಿದ್ದೆ ಬೆಂಗಳೂರಿಂದ. ನಮ್ಮ ತಂಗಿನ ಬೆಂಗಳೂರಿಗೆ ಹೆಣ್ಕೊಟ್ಟು ಅವ್ರ ಮನೇಲಿ ಒಂದು ಸಣ್ಣ ಕರ ಇದ್ದು. ಅವಾಗ ಹೋಗಿ ನಂಟಸ್ತನ ಮಾಡಿದಾಗ ನೋಡಿದ್ದು, ಬಾವ ನನಗೆ ಇದು ಎತ್ಬೇಕು ಕೊಡಿ ಅಂತೇಳಿ. ಅವಾಗ ನಾವು ಮುಂಚೆ ಎಲ್ಲ ಇದ್ದಿದ್ದು ಬ್ಯಾಸೆ ಎತ್ಗಳು ಕಟ್ಕೊಂಡು ರೈಸ್ ಆಡ್ತಾ ಇದ್ದು. ಒಂದು 15 ವರ್ಷ ಸೋತಿದ್ದೆ. ಅದಾದ ಮೇಲೆ ನಮಗೆ ನಮ್ಮ ಬಾವ ನಂಟಿಸ್ತನ ಮಾಡಿದಾಗ ಇವತ್ತು ಕರುಗಳು ನೀನು ಅಲ್ಲಿ ಮಾಡಿರಲಿಲ್ಲ. ಅವಾಗ ಹೋಗಿ ಕೇಳಿದಾಗ, ಇಲ್ಲ ನಾನು ಕೊಡಲ್ಲ, ಇಟ್ಕೊಂತೀನಿ ಬಾವ, ಯಾವ ಥರ ಇದ್ದಾಗ ನಿಮಗೆ ಕೊಡೋದು ಅಂತ ಹೇಳಿದ್ರು. ಜಯಂತ್ ಅಂತೇಳಿ ನಮ್ಮ ಅಕ್ಕನ ಮಗ ಒಬ್ಬ, ನಾನು ಆಮೇಲೆ ನಿನ್ನ ಗುರು ಅಂತ ಒಬ್ಬ ಹುಡುಗಿದ್ದ, ಅವನ್ನೆಲ್ಲ ಹೋಗಿ ಕೇಳಿದಾಗ ಇಲ್ಲ ಕೊಡಲ್ಲ ಅಂದರು. ಆಮೇಲೆ ಒಂದು ದಿವಸ ಹಿಂಗೆ ಕೊರೋನಾ ಟೈಮು ಫೋನ್ ಮಾಡಿರು, ಬಂದು ಎತ್ತಿರ್ಕೊ ಹೋಗ್ತೀರಾ ಬಾವ, ಹಿಂಗೆ ಆಗ್ಬಿಟ್ಟಿದೆ, ಮೇವಿಲ್ಲ ತಿಂಡಿಲ್ಲ. ಅವಾಗ ಹೇಳಿದಾಗ ನಿಮ್ಮ ಬಾವ ಹಿಂಗೆ ಬರೋಂಗಿಲ್ಲ, ಕೊರೋನಾ ಕಳೀಲಿ ಹೋಗ್ತೀವಿ ಅಂತ. ಅವಾಗ ಸ್ವಲ್ಪ ಕಾಲು ಬಾಯ ಆಗಿ ಎತ್ತು ಕ್ಲೀನ್ ಆಗಿರಲಿಲ್ಲ. ಆಮೇಲೆ ಒಂದು ಅಕ್ಕ ಬಂದಾದ್ಮೇಲೆ ನಾನು ನಮ್ಮ ಜಯಂತು ಇನ್ನೊಬ್ಬ ಹುಡುಗ ಎಲ್ಲ, ಆಮೇಲೆ ಮುತ್ಕನೆ ಮಹೇಶ್ ಶಶಿ ಅಂತೇಳಿ ಒಬ್ಬರಿದ್ದಾರೆ, ಅವರೆಲ್ಲ ಹೋಗಿ ವ್ಯಾಪಾರ ಮಾಡಿ ಅಕ್ಕ ಬಂದಾಗ ಭಾರಿ ಗೋಳಾಡ್ದು. ಯಾಕೆಂದ್ರೆ ಎತ್ತು ಹಂಗಿರ್ಲಿಲ್ಲ, ಸಖತ್ ಲಾಸ್ ಆಗಿದ್ದು, ಹಂಗಾಗಿ ಗೋಳಾಡ್ದು. ಅವಾಗ ನಮ್ಮ ಜಯಂತು ನಾನು ಎಲ್ಲ 2 ಜನ ಸೇರಿ ಮಕ್ಳಿಗೆ ಹೆಂಗೆ ಆರೈಕೆ ಮಾಡ್ತೇವೆ ಆ ಟೈಪಲ್ಲಿ ಆರೈಕೆ ಮಾಡ್ದು. ಆಮೇಲೆ ಒಂದು ಕರಿ ರೈಸಿಗೆ ಹಾಕಿದ್ದು, ಚೆನ್ನಾಗಿ ಓದು ಪ್ರೇದೊಳಗೆ ಬರ್ಬೇಕಾದ್ರೆ ಸೋತಿದ್ದು. ಇದು ಇನ್ನೊಂದು ಜೋಡಿ ಇದೆ, ಅವೆರಡು ಸೋತಾದ್ಮೇಲೆ ಯಾವತ್ತಾರು ಒಂದು ದಿವಸ ನಮಗೊಂದು ಅನ್ನ ಇಕ್ಬೋದು, ನಮಗೊಂದು ಗುರ್ತಿಸ್ಬೋದು. ಇಷ್ಟು ದಿನ ಸೋತಿದ್ದೀವಿ, ನಾಳೆ ದಿವಸ ಗುರ್ತಿಸಿದಾಗ ಒಂದು ಬೆಲೆ ಇರುತ್ತೆ ಅಂಥೇಳಿ ಅವತ್ತು ಭಾರಿ ಚೆನ್ನಾಗಿ ನಮ್ಮ ಜಯಂತು ನಾನು ಎಲ್ಲ ಸೇರಿಕೊಂಡು, ನಮ್ಮ ಅಣ್ಣ ತಮ್ಮದಿರು ಎಲ್ಲ, ಇವನು ನಮ್ಮ ಕವನ್ ಅಂತೇಳಿ ಇವನು ನಾವೆಲ್ಲ ಸೇರ್ಕೊಂಡು ಚೆನ್ನಾಗಿ ಮೇಯಿಸ್ತು. ದನ ಮೇಯಿಸಿದಾಗ ಒಗ್ಗಟ್ಟಾಗಿ 5 ಬೆಟ್ಟು ಹೆಂಗೆ ಒಗ್ಗಟ್ಟು ಸೇರಿ ಚಪ್ಪಳೆ ಹೊಡಿಬೋದು, ಇವತ್ತು ಹೊಡಿತಿದ್ದಾನೆ. ಇವತ್ತು ಹೊಡೆದಿದೆ. ಆದರೆ ದೊಡ್ಡಮ್ಮನ ಹಾಕಿದ್ದು, ಆಮೇಲೆ ಹೆಬ್ಬುಲಿ ಹಾಕಿದ್ದು, ಆಮೇಲೆ ಇವನು ನಮ್ಮ ಇಂದ್ರನ ಹಾಕಿದ್ದು, ಇಂದ್ರನ ಹಾಕ್ದಲ್ಲೂ ಹೊಡೆದಿದೆ. ದೊಡ್ಡಮ್ಮನ 2 ಸತಿ ಅಟೆಂಡ್ ಮಾಡ್ದು, 2 ಸತಿ ನೋಡ್ದು. ಆಮೇಲೆ ಪಬ್ಲಿಕ್ ಡನ್ ಆವೆತ್ತು ಹಾಕಿದ್ದು, ಎಲ್ಲ ಎತ್ತು ಹಾಕಿದ್ದು. ಎಲ್ಲ ಎತ್ತಿನ ಚೆನ್ನಾಗಿ ಹೊಂದ್ಕೊಂಡು ಹೊಂದಾಣಿಕೆ ಹಿಡ್ಕೊಂಡು ಗೂಳಿ ಕುಳಿಕೆಲ್ಲ ಹಾಕ್ತು. ಆದರೆ ಫಸ್ಟು ಕಳಿಸಿದ್ದು ಇದಕ್ಕೆ ಗುರು ನಮ್ಮ ಪಕ್ಷ ಗೂಳಿ ಅಂತೇಳಿ ಮನೆದೇ ಎತ್ತಿತ್ತು. ಅದು ಕಾಮನಕೆರೆ ಉಂಡಿಲಿ ಕುಯ್ಯನಿಗೆ ಕೊಟ್ಟಿದ್ರು. ಆ ಗೂಳಿ ಹಿಡ್ಕೊಬಂದು ನಾನು ಸಾಕಿದ ತಕ್ಕನಾಗೆ ಅದು ಪ್ರೇದ್ ಮಾಡಿಕೊಡ್ತು. ಆಮೇಲೆ ಒಂದು ಕಾರಣದಿಂದ ಅದು ಎತ್ತುನ ಕೊಟ್ಟಾದ್ಮೇಲೆ ಅವತ್ತಿಂದ ಶುರು ಮಾಡಿದ್ದು ಇವತ್ತಿನವರೆಗೂ ಆಟ ನಿಂತಿಲ್ಲ. ಧೂಳು ಆಗ್ತದೆ, ಹೊಡಿತಾ ಇದೀವಿ. ಎಲ್ಲೋದ್ರೂ ಒಂದು ಹೆಸರು ತಂದು ಕೊಡ್ತದೆ. ನಮ್ಮ ಅಪ್ಪ ನಮ್ಮಮ್ಮ ನಮಗೆ ಆಗಲಿ ಪ್ರೀತಿಯಾಗಿ ಸಾಕೊಂಡಿದ್ದೀವಿ. ನನಗೆ ಈ ರೈಸಿನ್ಕಿಂತ ಹೆಚ್ಚಾಗಿ ಮನೆ ಕೆಲಸ ಮಾಡುತ್ತೆ, ಪ್ರೀತಿಯಾಗಿ ಮಾಡುತ್ತೆ. ನಮ್ಮ ಮನೇಲಿ ಇವತ್ತಿಗೂ ಮೆಣಸಿಕಾಯಿ ಆಗೋದು, ಆಯೋದು, ಒದೆಯೋದು ಮಮ್ಮನೆ ಹಿಡ್ಕೊಳುತ್ತೆ, ಮಮ್ಮನೆ ಹುಲ್ಲಾಕತ್ತೆ. ನಾವಿಲ್ಲ ಅಂದ್ರೆ ಮಮ್ಮನೆ ನೋಡ್ಕೊಳುತ್ತೆ. ಸಣ್ಣ ಮಕ್ಳು ಹೋದ್ರೂ ಯಾಕೆ ಅಂತ ಕೇಳಲ್ಲ, ಒಂದು ಖುಷಿಯಾಗಿ ನೋಡ್ಕೊಂಡು ಅದಕ್ಕೆ ಎಷ್ಟು ಪ್ರೀತಿಯಾಗಿ ನಾನು ಕಾಣ್ತಾ ಇದ್ದೀನೋ ಅದು ನನಗೆ ಹೆಚ್ಚು ಪ್ರೀತಿ ನಂಗೆ ಕೊಡ್ತಾ ಇದೆ. ಅದಕ್ಕೊಂದು ಖುಷಿ ಪಡ್ತೀನಿ. ಸರ್, ತುಂಬಾ ಅಚ್ಚುಕಟ್ಟಾಗಿ ಮಾತಾಡ್ತೀರಾ, ಖುಷಿ ಆಗುತ್ತೆ. ಸರ್, ನಿಮ್ಮ ಮನೇಲಿ ಎಷ್ಟು ವರ್ಷ ಆಯ್ತು ತಂದಿದ್ದು? ನಾನು ಇದು ತಂದಲ್ಲಿ 4 ವರ್ಷ ಆಯ್ತು. 4 ವರ್ಷ. ನಾನು ತಂದಾಗ 2 ಅಲ್ಲಿಂದ 4 ಅಲ್ಲಿ ಎಲ್ಲಾಗಿತ್ತು. ಅಂದ್ರೆ ಅವತ್ತಿನ ನೋಡಿದ್ರೆ ದನ ಮುಟ್ತಿರ್ಲಿಲ್ಲ ಯಾರೋ ಒಬ್ರು ನನ್ನ ಸ್ನೇಹಿತರು, ಲೋಕ ಇದು ಒಂದ್ ದಿವಸ ಅಚೀವ್ಮೆಂಟ್ ಮಾಡ್ಬೋದಾ ಅಂತ ಕೇಳಿದ್ರು. ನಾನು ಹೇಳಿದೆ, ಅಣ್ಣ ಬಸವಣ್ಣಗೆ ಬೆಲೆ ಹಾಕಿದ್ದೀನಿ, ಅಚೀವ್ಮೆಂಟ್ ಮಾಡುತ್ತೆ ನೋಡೋಣ ಕಾರಣ ಅಂದಿದ್ದೆ.
ನೋಡೋಣ ತಗೊಂಡಿದ್ದು. ಅವತ್ತು ಏನಂದ್ರೆ ಕಾಲುಬಾಯಿ ಜ್ವರ ಆಗಿ ಅಷ್ಟು ಶುದ್ಧ ಕೂದಿದ್ದು, ಡ್ರಿಮ್ಮರ್ ಹಾಕಂಗಿತ್ತು ಕೂದಲು. ಇವತ್ತು ಸ್ಲಿಮ್ ಆಗಿ ಹುಡುಗಿ ಸಮೇತ ಮುಟ್ಬೋದು ಹಂಗಿದೆ. ಅವತ್ತು ಮುಟ್ತಾ ಇರಲಿಲ್ಲ ಯಾರು, ಆದರೆ ಅವತ್ತು ಹಂಗಿತ್ತು. ಇವತ್ತು ಚೆನ್ನಾಗಿದೆ ಅಣ್ಣ. ಇವತ್ತು ನಾನು ಖುಷಿ ಪಡೋದೇನೆಂದರೆ ನಮ್ಮ ಜಯಂತು ಇವತ್ತು ಬಂದಿಲ್ಲ, ಬಟ್ ಭಾರಿ ಆಶ್ವಾಸನೆ ಕೊಟ್ಟು ಅದ್ರ ಮೇಲೆ ಪ್ರೀತಿ ಕೊಟ್ಟು ಒಲಿಮೆ ಕೊಟ್ಟು ಭಾರಿ ಚೆನ್ನಾಗಿ ಅದು ನೋಡ್ಕೊಂಡಿದ್ದಾನೆ. ಇಲ್ಲ ನಾವು ನೋಡ್ಕೊಂತೀವಿ, ಬಟ್ ಅವನು ತೇಗೂರಿಗಿಂದ ಬಂದು ಅದಕ್ಕೆ ಏನು ಹಾಲೆ ಆಗ್ಬೋದು, ಮೊಟ್ಟೆ ಆಗ್ಬೋದು, ಒಂದು ತಿಂಡಿ ಆಗ್ಬೋದು, ಒಂದು ಇದಾಗ್ಬೋದು. ನಮ್ಮ ಕವನ್ ಅಂತೇಳಿ ಇವನು ಅಷ್ಟೇ ನಮ್ಮ ಮೆತ್ತಿ ಮೇಲೆ ಒಲಿಮೆ ಇಟ್ಕೊಂಡು ಇವ್ನು ಮುಗ್ಳುಳ್ಳಿ ಊರು. ಆದ್ರೂ ಅಣ್ಣ ಇವತ್ತಿಗೂ ಇವ್ರ ಮೇಲೆ ಅನ್ನ ಇರ್ತಾರೆ, ಇವ್ರ ಮನೆ ಊಟ ಮಾಡಿದ್ದೀನಿ. ಇವ್ರ ಮನೇಲಿ ಆಗ್ಬೋದು, ನಮ್ಮ ಮನೇಲಿ ಆಗ್ಬೋದು, ಭೇದ ಭಾವ ಮಾಡಿಲ್ಲ. ನನ್ನ ಮನೆ ಎತ್ತೋದು, ನಮ್ಮ ಮನೆ ಗೆಲ್ಲಬೇಕು ಅಂತೇಳಿ 10 ಎತ್ತರಾಗಲಿ 5 ಎತ್ತರಾಗಲಿ ಇದಕ್ಕೆ ಹಾಕ್ಬೇಕು, ಹೊಡಿಬೇಕು ನಾವು ಇವತ್ತು ಅಂತೇಳಿ ಗೆದ್ದಿದೀವಣ್ಣ. ಒಂದು ಖುಷಿ ಕಾಣ್ತೀನಿ. ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಮಾಹಿತಿ ಕೊಡ್ತಿದ್ದಾರೆ. ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಬಂದ ಧೀರ ಅಂತಾನೆ ಹೇಳ್ಬಹುದು. ಮತ್ತೆ ಇದು ಎಲ್ಲೆಲ್ಲಿ ಎಷ್ಟು ಬಹುಮಾನ ಆಗಿದೆ ಹೇಳಿ? 9 ಬಹುಮಾನ ಹೊಡೆದಿವಿ. ಬಹುಮಾನ 9 ಸೆಕೆಂಡ್ 2 ಹೊಡೆದಿದ್ದೀವಿ ಸರ್. ಈಗ ಹೆಂಗ್ ಗೊತ್ತದು, 3rd 4th 2nd 3rd ಪ್ರತಿ ಒಂದನ್ನು ಮುಟ್ಟಿದೀವಿ. ಎಲ್ಲ ಫಸ್ಟ್ ಹೊಡೆದಿದೀವಿ. ದೊಡ್ಡಮ್ಮನ ಹಾಕೊಂಡು ಇದೇ ಕಸಿ ರೇಸ್ ಒಳಗೆ ದೊಡ್ಡಮ್ಮನ ಹಾಕೊಂಡು ಫಸ್ಟೇ ಹೊಡೆದಿದೀವಿ ಹೆಬ್ಬಾಳಲ್ಲಿ. ಸ್ನೇಹಿತರೆ ಹೆಬ್ಬಾಳ ರೇಸಲ್ಲಿ ದೊಡ್ಡಮ್ಮನ ಜೊತೆ ಪ್ರಥಮ ಸ್ಥಾನ ಗಳಿಸಿರೋ ಒಂದು ಎತ್ತು ಸ್ನೇಹಿತರೆ ಮಿನಿ ಬೆಂಗಳೂರು ಕರ. ಸ್ನೇಹಿತರೆ ಹೇಳಿಲ್ವಾ, ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಬಂದ ಧೀರ ಈ ಮಿನಿ ಬೆಂಗಳೂರು ಕರ. ತುಂಬಾ ಖುಷಿ ಆಗುತ್ತೆ. ಪ್ಯೂರ್ ಹಳ್ಳಿ ಕರ್ತಳಿ ಎತ್ತು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಸಾಕ್ತಿದ್ದಾರೆ. ತನ್ನ ತಂದೆ ತಾಯಿಯವರೆಲ್ಲ ಪ್ರೀತಿಯಿಂದ ಸಾಕಂತಿದ್ದಾರೆ, ಯಾರಿಗೂ ಏನು ಮಾಡಲ್ಲ. ಇವತ್ತು ನನಗೆ ರೇಸ್ ಫೀಲ್ಡ್ಗಿಂತ ವ್ಯವಸಾಯದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತಿದೆ ಅಂತ ಸ್ನೇಹಿತರೆ ಉತ್ತಮವಾದ ಮಾಹಿತಿ ನೀಡಿದ್ರು. ವರ್ಷ ಬೇರೆಯವರು ಎಲ್ಲ ಹೊಡಿತಾರೋ ಇಲ್ಲೋ, ರೈಸ್ ಆಡ್ತಾರೋ ಇಲ್ಲೋ ಗೊತ್ತಿಲ್ಲ. ನನಗೆ ಹೋದ ವರ್ಷ 1,90,000 ಮೆಣಸಿಕಾಯಲ್ಲೇ ಬರಿ ಮಾಡ್ಕೊಟ್ಟಿದೆ. ಈ ವರ್ಷ ಮಿನಿಮಮ್ ಒಂದು 25ರಿಂದ 30 ಕ್ವಿಂಟಲ್ ಭತ್ತ ಆಗ್ಬೋದು, ಅಟ್ಲು ಗದ್ದೆ ಹೊಡೆದು ಜಲಿಸಿ ಕೊಟ್ಟಿದೆ. ಯಾಕೆ ನನಗೆ ತಿನ್ನ ಅನ್ನನೂ ಮಾಡ್ಕೊಟ್ಟಿದೆ, ದುಡಿಮೆನೂ ಮಾಡ್ಕೊಟ್ಟಿದೆ. ಅದಕ್ಕೆ ನಾನು ಖುಷಿ ಪಡ್ತೀನಿ. ಬ್ಯಾಸೈಕೆ ನೀವು ಬೆಳಗ್ಗೆ ಕಟ್ಕೊಂಡು ಸಂಜೆವರೆಗೆ ಕಟ್ಕೊಂಡು ಸಣ್ಣ ಹುಡುಗನ ಕೆಲ ಕೊಡಿ, ನಾನು ಗುಣಿ ತುಣಿಯೆಲ್ಲ ಸಾಲ ಹಿಡಿತೀನಿ. ಅನ್ನ ನೀರಿಗಂತೂ ಕೊರತೆ ಇಲ್ಲ ಸರ್. ನಾನು ರೈಸ್ ಆಡ್ತೀನೋ ಇಲ್ಲ ಮುಂದಕ್ಕೆ ಆಡ್ತೀನಲ್ಲ ನಂಗೆ ಗೊತ್ತಿಲ್ಲ. ಭೂಮಿ ತಾಯಿ ನೆಚ್ಕೊಂಡು ನಾನು ಇದನ್ನ ತಂದೆ. ಆ ಭೂಮಿ ತಾಯಿ ನನಗೆ ಇದು ಉಳಿಸ್ಕೊಡ್ದೆ. ಅನ್ನ ನೀರಿಗಂತೂ ಕೆಲ್ಸದ ಮನೆಯಲ್ಲಿ 3 ದಿವಸ ಇದ್ದಾಗ್ಲೂ ನಾನು ಮೆಣಸಿಕಾಯಿನ ಹರ್ಕೊಂಡು ಹೋಗಿ ಗಾಡಿ ಕಟ್ತೆ ದೊಡ್ಡಮ್ಮನ ಕೇಳಿ. ಅವತ್ತು 2nd ಪ್ರೈಸ್ ಹೊಡೆದಿದೆ. ಅದಕ್ಕೊಂದು ಖುಷಿ ಪಡ್ತೀನಿ ಸರ್. ಈ ಎತ್ತನ್ನ ನೀವು ಅಷ್ಟೊಂದು ಇಷ್ಟಪಡ್ತೀರಾ, ನಿಮಗೆ ಯಾರಾದ್ರೂ ತುಂಬಾ ಪ್ರೀತಿ ವಿಶ್ವಾಸ ಪಟ್ಟು ನಾವು ಕೊಡ್ತೀರಾ ಅಂದ್ರೆ ಕೊಡ್ತೀರಾ? ಇಲ್ಲ ಸರ್, ನಮ್ಮನೆ ಸರ್ ಇವತ್ತು ಬಟ್ ಸುಮಾರು ಜನ ಕೇಳಿರು. ನನಗೆ 15 ವರ್ಷ ಸೋತಾಗ ನೀವು ಇರಲಿಲ್ಲ, ಜನಗಳಿರ್ಲಿಲ್ಲ, ಇಲ್ಲ ನನಗೆ ಈ ಊರು ಯಾವುದೋ ಗೊತ್ತಿರಲಿಲ್ಲ. ನಾನು ಗೆಲ್ಲಬೇಕಾದ್ರೆ ನನ್ನನ್ನು ಇಡೀ ಇವತ್ತು ಪಾಸಿ ಹಣ್ಣು ಆಗ್ಬೋದು, ಇಲ್ಲ ನಮ್ಮ ಕಡೂರು ಇದಾಗ್ಬೋದು, ಯಾರೇ ಆಗ್ಬೋದು, ನಮ್ಮ ಸುನಿಯಣ್ಣ ಆಗ್ಬೋದು, ಇಲ್ಲ ನಮ್ಮ ಕೋಟೆ ಸತ್ಯಣ್ಣ ಆಗ್ಬೋದು, ಇಲ್ಲ ತೇಗೂರು ಮಂಜಣ್ಣ ಆಗ್ಬೋದು, ಜಗಪ್ಪ ಆಗ್ಬೋದು, ಎಲ್ಲರೂ ಪ್ರತಿಯೊಂದು ರೈಸಿನ ಫೀಲ್ಡಲ್ಲಿ ಯಾವ ಜನ ಇದ್ದಾರೆ ಅವರೆಲ್ಲರೂ ನನಗೆ ಬಾಬಮ್ಮ ಕುತ್ಕೋ, ಟೀ ಕುಡಿ, ಸಿಗರೇಟ್ ಸೇದು, ಇಲ್ಲ ಇನ್ನೊಂದು ಮತ್ತೊಂದು ಹೇಳ್ಬೋದು. ಆದರೆ ಇವತ್ತು ಕರೆದು ಮನೆಗೆ ಅನ್ನ ಹಾಕ್ತಾರಲ್ಲಣ್ಣ, ಅದನ್ನ ನಂಗೆ ಖುಷಿ ಪಡೋದು ಕೊಟ್ಟಿರೋದು ಇದು. ಅದಕ್ಕೆ ನಾನು ಚಿರಋಣಿ. ದುಡ್ಡು ಕಾಸು ಯಾರು ಬೇಕಾದ್ರೂ ದುಡಿಬೋದಣ್ಣ, ಅರೆ ಇದನ್ನ ದುಡಿಬೇಕಾರೆ ಕಷ್ಟ ಇದೆ. ನಾನು ಕಷ್ಟ ಬಂದಿರೋ ಹುಡುಗ ಇವತ್ತು. ಬಟ್ ಏನಂದ್ರೆ ನನ್ನ ಗುರ್ತಿಸಿರೋದೇ ಇದು. ಪ್ರತಿಯೊಬ್ಬರು ಕರೆದು ಎಲ್ಲ ದಾರಿಲಿ ಹೋಗೋಣ, ಬರ ಕುತ್ಕೊಬರ ಅಂತ ಕರೆಯೋದಕ್ಕೆ ಇದು ಗುರ್ತಿಸಿದೆ ಕೊಡಲ್ಲ ಸರ್. ಇವತ್ತು ಎಲ್ಲೋದ್ರು ನಿಮ್ಮನ್ನ ಎತ್ತಿನ ಓನರ್ ಅಂತ ಇದ್ರ ಅಭಿಮಾನಿಗಳು ಗುರುತಿಸ್ತಾರೆ. ಅದಕ್ಕಿಂತ ಖುಷಿ ಇನ್ನೇನ್ ಬೇಕು? ನನ್ನನ್ನು ಗುರುತಿಸ್ತಾರೆ ಇಲ್ಲ ಗೊತ್ತಿಲ್ಲ, ಬೆಂಗಳೂರು ಕರೆ ಓನರ್ ಇವನೇ ಅಂತ ಗುರುತಿಸ್ತಾರ. ಅದಕ್ಕೆ ನಾನು ಖುಷಿ ಪಡ್ತೀನಿ. ನಿಮ್ಮ ಹೆಸರು ಎಷ್ಟು ಜನ ಗೊತ್ತಿಲ್ಲ, ಆದ್ರೆ ಬೆಂಗಳೂರು ಕರೆ ಎತ್ತಿನ ಓನರ್ ಅಂತ ಬಹಳ ಜನ ಗೊತ್ತು. ಭಾರಿ ಖುಷಿ ಆಗುತ್ತೆ ಅದು ಕಂಡಾಗ. ಹೆಸರು ಹೇಳಿದಾಗ ನನಗೊಂದು ಹೆಮ್ಮೆ. ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಮಾಹಿತಿ ಕೊಡ್ತಿದ್ದಾರೆ. ಇದೇ ರೀತಿಯಾಗಿ ಈ ಎತ್ತು ಮುಂದಿನ ದಿನಗಳಲ್ಲಿ ಅನೇಕ ಬಹುಮಾನ ಗಳಿಸ್ಲಿ, ಇನ್ನು ನಮ್ಮ ಕರ್ನಾಟಕದ ಚಾಂಪಿಯನ್ ಆಗ್ಲಿ ಅಂತ ನಾವು ಹಾರೈಸ್ತೀವಿ. ಊರಿನ ಹುಡುಗರು ಯಾವ ರೇಸಿಗೂ ಬರಲ್ಲ. ತೇಗೂರು ರೇಸಲ್ಲಿ ಬೆಂಗಳೂರು ಕರ ಹಾಕಿದ್ದಾರೆ ಅಂದ್ರೆ ಅವ್ರು ಯಾವ ರೇಸಿಗೂ ಹೋಗಲ್ಲ. ಹೆಚ್ಚು ಕಮ್ಮಿ 200 ಜನ ಇರ್ತಾರೆ. 200 ಜನ ಅವ್ರ ರೈಸಿಂಗ್ ಹುಚ್ಚ ಇಲ್ಲ. 200 ಜನ ಬಂದಿರ್ತಾರಲ್ಲಿ. 200 ಜನ ಕಂಪಲ್ಸರಿ ಅವ್ರ ಕೆಲಸ ಬಗ್ಸ ಬಿಟ್ಟು ದಿವ್ಸಕ್ಕೆ ನಮ್ಮೂರಲ್ಲಿ ಟಿಂಬರ್ ಬಿಸ್ನೆಸ್ ಅವರ ಅವ್ರಿಗೆ ಒಂದು 50,000 1 ಲಕ್ಷ ಇಲ್ಲ 20,000 ಅವನನ್ನು ವೈಯಕ್ತಿಕ ದುಡಿತಾರೆ. ಅದನ್ನ ಬಿಟ್ಟು ಬೆಳಗ್ಗೆಯಿಂದ ರಾತ್ರಿ 12 ಗಂಟೆ 1 ಗಂಟೆ ನಮ್ಮ ಎತ್ತು ಸೋಲೋದಾಗ್ಲಿ ಗೆಲ್ಲೋದಾಗ್ಲಿ ಮುಗಿಯೋವರೆಗೂ ನಮ್ಮ ಎತ್ತು ಮನೆಗೆ ಹೋಗೋವರೆಗೂ ಹೋಗಲ್ಲ. ಸರ್ ನನಗೆ ಮೆಸೇಜ್ ಬಂದಾಗಲೇ ಗೊತ್ತಾಯ್ತು ಸರ್, ನನಗೆ ಕಮೆಂಟ್ ಅಷ್ಟು ಬರ್ತಿದ್ದಾವೆ ಸರ್. ಇವತ್ತು ನಾನು ಎಷ್ಟು ಹುಡ್ಕೊಂಡು ಬಂದಿದ್ದೀನಿ ನಿಮ್ಮ ಎತ್ತನ್ನ ಅಂದರೆ ಇದ್ರ ಅಭಿಮಾನಿಗಳು ಹಂಗಿದ್ದಾರೆ ಅಂತ ನನಗೆ ಗೊತ್ತಾ ಸರ್. ತುಂಬ ಅಭಿಮಾನಿಗಳಿದ್ದಾರೆ. ಅದರ ಅಭಿಮಾನಿಗಳಿಗೆ ಕೊನೆಯದಾಗಿ ಏನು ಸಂದೇಶ ಹೇಳ್ತೀರಾ? ಎಲ್ಲ ಅಭಿಮಾನಿ ಬಳಗ ನನ್ನ ಎತ್ತಿಗೆ ದಯವಿಟ್ಟು ಪ್ರೀತಿ ವಿಶ್ವಾಸ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ಳಿ ದೇವ್ರ ಹತ್ರ ಅಂತ ಕೇಳ್ಕೊಂತೀನಿ. ಇದೇ ರೀತಿ ಚಿರಋಣಿಯಾಗಿ ನಾನು ಚಿರಋಣಿ. ನಾನು ಅವ್ರಿಗೆಲ್ಲರಿಗೂ ನಾನು ಹೇಳ್ತಿಲ್ವಾ, ನನ್ನ ಭೂಮಿ, ನನ್ನ ಗೆಯ ಆಣೆಗಳು, ನನ್ನ ಬಸವಣ್ಣ ಆಣೆಗಳು, ನನ್ನ ಅಭಿಮಾನಿಯ ಬಳಗದರಿಗೆ ಬೇರೆ ಏನು ಹೇಳ್ತಾರೋ ಗೊತ್ತಿಲ್ಲ, ಅವ್ರಿಗೆ ಅಡುವು ಐಶ್ವರ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಬೇಡ್ಕೊಂತೀನಿ.
ಸ್ನೇಹಿತರೆ ನೋಡಿ, ನಿಮಗೂ ಕೂಡ ಇವರು ದೇವ್ರ ಹತ್ರ ಕೇಳ್ಕೊಂತಿದ್ದಾರೆ ಒಳ್ಳೇದಾಗ್ಲಿ ಅಂತ. ನೀವು ಈ ಎತ್ತಿನ ಅಭಿಮಾನಿಗಳಿಗೆ ಒಳ್ಳೆ ಮನ್ಸಿದೆ ಸ್ನೇಹಿತರೆ, ಅವರ ಮನಸ್ಸಿಗೆ ತಕ್ಕಂತೆ ಒಳ್ಳೆ ಎತ್ತು ಸಿಕ್ಕಿದೆ. ಅಚ್ಚು ಅಂತೇಳಿ, ಶರತ್ ಅಂತೇಳಿ, ಇವ್ರದ್ದು ಅನ್ಕೆ ಹತ್ರ ಊರು. ಇವರು ಯತಿ ಅಂತೇಳಿ, ಇವರು ಶರತ್, ಅಚ್ಚು, ನಮ್ ಜಯಂತ್, ನಾನು, ಕವನ್, ನಮ್ಮ ತಮ್ಮ, ನಿನ್ನೊಬ್ಬ ಭಾವ ಇದ್ದಾನೆ. ಅವರು ಎಲ್ಲ ಸೇರ್ಕೊಂಡು ಹೆಂಗಾರ 5 ಕೈ ಬೆಟ್ಟು ಸೇರಿ ಚಪ್ಪಾಳೆ ಹೊಡೆಯೋದು. ಆ ತರ ಸೇರ್ಕೊಂಡು ಎಲ್ಲೂ ಹೋಗ್ದಂಗೆ, ಯಾವ ಎತ್ತಿನಕೆಲ್ಲೂ ಹೋಗ್ದಂಗೆ ಬಂದು ನಮ್ಮ ಎತ್ತಿನಕೆಲ್ ನಿಂತ್ಕೊಂಡು ಅದಕ್ಕೆ ಊಟ ಬೇಕಾ, ತಿಂಡಿ ಬೇಕಾ, ಕಾಫಿ ಬೇಕಾ ಅಂತಾರಲ್ಲ, ಹಂಗೆ ಅದಕ್ಕೆ ಹುಲ್ಲು ನೀರು ಎಲ್ಲದನ್ನ ಹಾಕೊಂಡು ಸಂಬಳಿಸಿ ಗಾಡಿ ಕಟ್ಟಿ ಮುಗಿಯೋವರೆಗೂ ಜೊತೆಲಿದ್ದು ಹೋಗೋ ಹುಡ್ಲು ಇವು. ಜಯಂತ್ ಅಂತೇಳಿ ಹುಷಾರಿಲ್ಲ, ಬಟ್ ಜಾಸ್ತಿ ಮುಚ್ಚುರು ಹಚ್ಚಿ ಓಡಿಸೋದು, ಎತ್ತಿನ ಬಗ್ಗೆ ವಹಿಸೋದು ಅವನೇ. ಎತ್ತಿಗೆ ಮಾಡೋದೇ ಆಗ್ಬೋದು, ಇಲ್ಲ ಇವನಾಗ್ಬೋದು, ಇಲ್ಲ ನಮ್ಮ ಕವನ್ ಆಗ್ಬೋದು. ಎತ್ತಿಗೆ ನಾನು ಮಾಡೋದು ಇವತ್ತಿನ ನಂಗೆ ಗೊತ್ತಿಲ್ಲ. ನಮ್ಮ ಕವನ್, ಯತಿ, ಜಯಂತ್, ಇವ್ರು 3 ಜನ ಎತ್ತುಗಳನ್ನ ಈ ಎತ್ತಿಗೆ ಹಾಕ್ಬೇಕು, ಈ ಎತ್ತಿಗೆ ಹಾಕ್ಬೇಕು, ಈ ಕಡೆಗೆ ಗಾಡಿ ಬಿಡ್ಲಿ, ಈ ಕಡೆಗೆ ಕಟ್ಬೇಕು, ಹಿಂಗೆ ಕಟ್ಬೇಕು ಅಂತ ಹೇಳೋರು ಇವರೇ 3 ಜನ. ಹೌದು ಸರ್, ಹುಡುಗರಿಂದನೇ ಎಲ್ಲ ಅದೇ, ಒಬ್ಬರಿಂದ ಏನು ಮಾಡೋಕ್ಕಾಗಲ್ಲ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ನಿಮ್ಮ ನೆಚ್ಚಿನ ಬೆಂಗಳೂರು ಕರ ಎತ್ತು ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.